ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಾಹಿ ಅಕೌಂಟೆನ್ಸಿ ಕ್ಲಾಸಸ್. ಈ ಒಂದು ವಿಡಿಯೋದಲ್ಲಿ ಡಬಲ್ ಕಾಲಮ್ ಕ್ಯಾಶ್ ಬುಕ್ಕನ್ನು ಯಾವ ರೀತಿ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ತಾ ಇದ್ದೇನೆ. ಇದು ಅಕೌಂಟೆನ್ಸಿಯಲ್ಲಿ ಫಸ್ಟ್ PUCಯಲ್ಲಿ ಬರ್ತಕ್ಕಂಥದ್ದು. ಈಗಾಗಲೇ ನಾನು ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ಕನ್ನು ಯಾವ ರೀತಿ ಮಾಡೋದು ಅಂತೇಳಿ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಆ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಈ ವಿಡಿಯೋ ನೋಡಿದರೆ ನಿಮಗೆ ಇನ್ನೂ ಹೆಚ್ಚು ಅರ್ಥ ಆಗುತ್ತೆ. ಓಕೆ, ಪ್ರಾಬ್ಲಮನ್ನು ನೋಡೋದಕ್ಕಿಂತ ಮುಂಚೆ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂತಂದರೆ ಏನು ಅಂತೇಳಿ ನೋಡೋಣ. It is a book in which we recorded all the transaction which affects the cash and bank balance of the business. Okay, ಅಂದರೆ ನಾವು ಇಲ್ಲಿ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಏನು ಮಾಡ್ತಿದ್ವಿ, ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ನ ಮಾತ್ರ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಂತೇಳಿ ತೋರಿಸ್ತಿದ್ವಿ ಟು ಫೋಲ್ಡ್ ಆಸ್ಪೆಕ್ಟಲ್ಲಿ. ಬಟ್ ಹಿಯರ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಒಳಗೆ ಕಾಸ್ಟು, ನೆಕ್ಸ್ಟ್ ಕ್ಯಾಶು, ನೆಕ್ಸ್ಟ್ ಬ್ಯಾಂಕ್, ಹೌದಾ, ಇವೆರಡನ್ನೂ ನಾವಿಲ್ಲಿ ಮೇಂಟೈನ್ ಮಾಡ್ತೀವಿ. ಯಾಕಂತಂದ್ರೆ ಇಫ್ ಯು ಆರ್ ಮೇಂಟೈನ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ then you are not required to prepare separate. ಅಂದರೆ ಸಪ್ರೇಟಾಗಿ ಕ್ಯಾಶ್ ಬುಕ್ಕು ಮತ್ತು ಬ್ಯಾಂಕ್ ಬುಕ್ಕನ್ನು ಸಪ್ರೇಟಾಗಿ ಮಾಡುವಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ಕ್ಯಾಶ್ ಅಕೌಂಟ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ ಇನ್ ಲೆಡ್ಜರ್ ಅಂದರೆ ಸಪ್ರೇಟಾಗಿ ಮಾಡುವಂತಿಲ್ಲ. ಇವನೇನಂತಂದರೆ ನಾವು ಕೂಡಿ ಮಾಡ್ಬೋದು ಅಂತೇಳಿ ಅರ್ಥ. ಓಕೆ, ನೆಕ್ಸ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ರಿಮೆಂಬರ್. ಓಕೆ, ಅಂದರೆ ಇಲ್ಲಿ ನೋಡಿರಿ, ಡಬಲ್ ಕಾಲಮ್ ಕ್ಯಾಶ್ ಬುಕ್ಕನ್ನು ಮಾಡ್ಬೇಕಂದ್ರೆ ಒಂದೆರಡು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸನ್ನು ಹೇಳ್ತೇನೆ. ಫಸ್ಟು ಬ್ಯಾಂಕ್ ಬ್ಯಾಲೆನ್ಸ್ ಕ್ಯಾನ್ ಬಿ ನೆಗೆಟಿವ್. ಅಂದರೆ ನಾವು ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತೇಳಿ ಕರಿತೀವಿ, ಹೌದಾ. ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತಂದರೆ ಏನು, ಯಾವಾಗ ನಿಮ್ಮ ಬಿಸ್ನೆಸ್ಸಲ್ಲಿ ಏನೋ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಏನು 10,000 ಇರ್ತೈತಿ, ಹೌದಾ. ಕ್ಯಾಶ್ ನಿಮ್ಮದು ಬ್ಯಾಂಕ್ ಬ್ಯಾಲೆನ್ಸಲ್ಲಿ 10,000 ಇರ್ತೈತಿ. ಬಟ್ ನೀವು ಏನು ಮಾಡ್ತೀರಿ ಅಂತಂದರೆ 20,000 ವಿತ್ಡ್ರಾ ಮಾಡ್ತೀರಿ, ಹೌದಾ. ನೀವೇನು ಮಾಡ್ತೀರಿ, ಯು ಹ್ಯಾವ್ ಓನ್ಲಿ 10,000 ಇನ್ ಯುವರ್ ಬ್ಯಾಂಕ್ ಅಕೌಂಟ್. ಯು ಕ್ಯಾನ್ ವಿತ್ಡ್ರಾ 20,000, ಯುವರ್ ಬ್ಯಾಂಕ್ ಬ್ಯಾಲೆನ್ಸ್ ವಿಲ್ ಬಿ ನೆಗೆಟಿವ್. ಅಂದರೆ ಇದು ಏನಾಗುತ್ತೆ, -10,000 ಅಂತೇಳಿ ತೋರಿಸುತ್ತೆ. ಅಂದರೆ ಇದು ಯಾರಿಗೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಸ್ಪೆಸಿಲಿಟಿಯನ್ನು ಯಾರು ಪಡ್ಕೊಂಡಿರ್ತಾರಲ್ಲ ಅವ್ರಿಗೆ ಮಾತ್ರ ಅಪ್ಲೈ ಆಗುವಂಥದ್ದು. 10,000ಕ್ಕಿಂತ ಏನು ಇನ್ನೂ 10,000 ಹೆಚ್ಚಿಗೆ ಪಡೆದ್ರಲ್ಲ, ಇದು ಏನಂತಂದರೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತೇಳಿ ಹೇಳ್ತೀವಿ. ಓಕೆ, ನಾವಿಲ್ಲಿ ಇದನ್ನು ಯಾವ ಸೈಡ್ ತೋರಿಸ್ತೀವಿ ಅಂತಂದರೆ, ಸೊ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾನ್ ಬಿ ಆನ್ ಕ್ರೆಡಿಟ್ ಸೈಡ್. ಅಂದರೆ ನಾವು ಬೈ ಬ್ಯಾಲೆನ್ಸ್ ಪ್ರಾಬ್ಲಮ್ ಅಂತೇಳಿ ಇದನ್ನ ತೋರಿಸುವಂಥದ್ದು. ಓಕೆ, ಇದು ಏನಂತಂದರೆ ಫಸ್ಟ್ ಪಾಯಿಂಟು. ನೆಕ್ಸ್ಟು ಕಾಂಟ್ರಾ ಎಂಟ್ರಿ ಅಂತೇಳಿ ಬರ್ತದೆ. ಕಾಂಟ್ರಾ ಎಂಟ್ರಿ, ವೆನ್ ಎ ಟ್ರಾನ್ಸಾಕ್ಷನ್ ಅಫೆಕ್ಟ್ ಬೋತ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ಸ್ ದೆನ್ ಇಟ್ ಈಸ್ ಕಾಲ್ಡ್ ಕಾಂಟ್ರಾ ಎಂಟ್ರಿ ಅಂತೇಳಿ ಹೇಳ್ತೀವಿ. ಅಂದರೆ ಯಾವ ಟ್ರಾನ್ಸಾಕ್ಷನ್ನು ಕ್ಯಾಶಲ್ಲೂ ಎಂಟ್ರಿ ಆಗ್ತೈತಿ, ಬ್ಯಾಂಕಲ್ಲೂ ಎಂಟ್ರಿ ಆಗ್ತೈತಿ, ಅದಕ್ಕೆ ನಾವು ಏನಂತ ಕರಿತೀವಿ, ಕಾಂಟ್ರಾ ಎಂಟ್ರಿ ಅಂತೇಳಿ ಕರಿತೀವಿ. ಎಕ್ಸಾಂಪಲನ್ನು ನೋಡೋಣ. ನಿಮ್ಗೆ ಮೋಸ್ಟ್ ಪ್ರಾಬಬ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಏನು ಎಕ್ಸಾಂಪಲ್ ಬರ್ತೈತಿ. ಡಿಪಾಸಿಟೆಡ್ ₹10,000 ಇಂಟು ಬ್ಯಾಂಕ್, ಹೌದಾ. ಡಿಪಾಸಿಟೆಡ್ ₹10,000 ಇಂಟು ಬ್ಯಾಂಕ್ ಅಂದರೆ ಏನು ಮಾಡ್ಯಾರ, ಈಗ ಬಿಸ್ನೆಸ್ ಕೈಲಿರ್ತಕ್ಕಂಥ ಹಣವನ್ನು 1,000 ಹಣವನ್ನು ಏನು ಮಾಡ್ಯಾನ, ಬ್ಯಾಂಕ್ ಒಳಗೆ ಡಿಪಾಸಿಟ್ ಮಾಡಿದರು. ಅಂದರೆ ಇಲ್ಲಿ ಎರಡು ಟ್ರಾನ್ಸಾಕ್ಷನ್ ಆಯಿತು. ಒಂದು ಬ್ಯಾಂಕ್ ಬ್ಯಾಲೆನ್ಸು ಇನ್ಕ್ರೀಸ್ ಆಯಿತು, ನೆಕ್ಸ್ಟ್ ಇನ್ನೊಂದು ಕ್ಯಾಶಲ್ಲಿ ಅಂದರೆ ನಮ್ಮ ಕೈಯಾಗಿರ್ತಕ್ಕಂಥ ಕ್ಯಾಶಲ್ಲಿ ಏನಾಯಿತು, 1,000 ಡಿಕ್ರೀಸ್ ಆಯಿತು. ಅಂದರೆ ಪೇಮೆಂಟ್ ಸೈಡು ಡಿಕ್ರೀಸ್ ಅಂತ ತೋರಿಸ್ತೀವಿ, ಡೆಬಿಟ್ ಸೈಡ್ ಏನು ಮಾಡ್ತೀವಿ, ಇನ್ಕ್ರೀಸ್ ಆಗೈತೆ ಅಂತೇಳಿ ತೋರಿಸ್ತೀವಿ, ಹೌದಾ. ಇಲ್ಲಿ ನೋಡಿರಿ, ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಓಕೆ, ಎಂಟ್ರಿ ಯಾವ ರೀತಿ ಆಗುತ್ತೆ ಇದು, ಡಬಲ್ ಕಾಲಮಲ್ಲಿ ಎಂಟ್ರಿ ಯಾವ ರೀತಿ ಆಗುತ್ತಾ, ಕ್ಯಾಶ್ ಅಕೌಂಟ್ ನೋಡಿ, ಇದು ರಿಸಿಪ್ಟ್ ಅಂತ ಹೇಳ್ತೀವಿ ನಾವು. ಕ್ಯಾಶ್ ಅಕೌಂಟಲ್ಲಿ ಏನಾಗೈತಿ, 1,000 ಇನ್ಕ್ರೀಸ್ ಆಗೈತಿ, ಹೌದಾ. ಬ್ಯಾಂಕ್ ಕಾಲಮಲ್ಲಿ ಹಾಕ್ತೀವಿ. ನೆಕ್ಸ್ಟ್ ಪೇಮೆಂಟ್ ಸೈಡು ಅದೇ ಟ್ರಾನ್ಸಾಕ್ಷನ್ ಏನಾಗೈತಿ, ಕ್ಯಾಶಲ್ಲಿ ಡಿಕ್ರೀಸ್ ಆಗೈತಿ, ಹೌದಾ. ಇದು ಏನಂತಂದರೆ ಒಂದು ಎಂಟ್ರಿ ಆಯಿತು. ನೆಕ್ಸ್ಟ್ ವಿತ್ಡ್ರಾನ್ ₹1,000 ಫ್ರಮ್ ದಿ ಬ್ಯಾಂಕ್. ಇಲ್ಲೇನು ಡಿಪಾಸಿಟ್ ಮಾಡಿದ್ರಿ, ಇಲ್ಲಿ ವಿತ್ಡ್ರಾನ್ ₹1,000 ಫ್ರಮ್ ದಿ ಬ್ಯಾಂಕ್. ಅಂದರೆ ಈಗೇನಾಯಿತು, ಬ್ಯಾಂಕಿಂದ 1,000 ಏನು ಮಾಡಿದ್ರಿ, ವಿತ್ಡ್ರಾ ಮಾಡ್ಕೊಂಡ್ರಿ. ಅಂದರೆ ನಿಮ್ಮ ಕಡೆ ಏನಾಯ್ತು, ಈಗ ಕ್ಯಾಶು ಇನ್ಕ್ರೀಸ್ ಆಯಿತು, ಬ್ಯಾಂಕ್ ಏನಾಯಿತು, ಬ್ಯಾಂಕ್ ಬ್ಯಾಲೆನ್ಸ್ ಡಿಕ್ರೀಸ್ ಆಯಿತು, ಹೌದಾ. ಅಂದರೆ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಅಂದರೆ ಇಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ಅಂದರೆ ಕ್ಯಾಶ್ ಏನಾಯಿತು, 1,000 ಇನ್ಕ್ರೀಸ್ ಆಯಿತು, ಯಾವುದರಿಂದ, ಬ್ಯಾಂಕಿಂದ, ಹೌದಾ. ಬ್ಯಾಂಕಿಂದ ನಾವು ರಿಸೀವ್ ಮಾಡ್ಕೊಂತೀವಿ. ಓಕೆ, ನೆಕ್ಸ್ಟು ಪೇಮೆಂಟ್ ಆಗಿದ್ದೇನು ಅಂದರೆ 1,000 ಏನಾಯಿತು, ಬ್ಯಾಂಕಲ್ಲಿ 1,000 ಬ್ಯಾಂಕ್ ಬ್ಯಾಲೆನ್ಸು ಕಡಿಮೆ ಆಯಿತು. ಯಾವುದರಿಂದ, ಕ್ಯಾಶನ್ನು
ತಕ್ಕೊಂಡಿರೋದ್ರಿಂದ, ಅಂದರೆ ಇದು ಬೈ ಕ್ಯಾಶ್ ಅಕೌಂಟ್. ಓಕೆ ಫ್ರೆಂಡ್ಸ್, ಕಾಂಟ್ರಾ ಎಂಟ್ರಿ ಅಂತೇಳಿ ಏನಂದರೆ ತಿಳ್ಕೊಂಡಿವಿ. ಈಗ ನೆಕ್ಸ್ಟ್ ಡೈರೆಕ್ಟಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಪ್ರಾಬ್ಲಮ್ ಈ ರೀತಿ ಐತಿ. ಪ್ರಿಪೇರ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ 2020 January 1 ಕ್ಯಾಶ್ ಇನ್ ಹ್ಯಾಂಡ್ ₹1 lakh ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ ₹50,000. ಓಕೆ, ನಾವು ಈ ರೀತಿ ಕ್ಯಾಶ್ ಮತ್ತು ಬ್ಯಾಂಕ್ ಇದ್ದಾಗ ಯಾವ ರೀತಿ ಎಂಟ್ರಿಯನ್ನು ಮಾಡ್ತೀವಿ ಅಂತಂದರೆ ನೋಡಿ, ಜನವರಿ 1 ಇದು ರಿಸಿಪ್ಟ್ ಸೈಡು ತೋರಿಸ್ತೀವಿ. ಯಾಕಂತ ನಮ್ಮ ಕಡೆ ಈಗ ಇಷ್ಟು ಅಮೌಂಟು ಐತಿ, ಇದನ್ನು ಓಪನಿಂಗ್ ಅಂತ ನಾವು ಇಲ್ಲಿ ತೊಗೋತೀವಿ. ಓಕೆ ನೋಡಿ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ನೋಡಿ, ಕ್ಯಾಶ್ ಇನ್ ಹ್ಯಾಂಡು ಕ್ಯಾಶ್ ಎಷ್ಟೈತಿ ₹1 lakh, ನೆಕ್ಸ್ಟು ಬ್ಯಾಂಕ್ 50,000 ಈ ರೀತಿ ಫಸ್ಟ್ ಎಂಟ್ರಿ ಮಾಡಿದ್ವಿ. ನೆಕ್ಸ್ಟು January 3 ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ ₹20,000. ಅಂದರೆ ಗೂಡ್ಸನ್ನು ಪರ್ಚೇಸ್ ಮಾಡೀವಿ, ಕ್ಯಾಶನ್ನು ಡೈರೆಕ್ಟಾಗಿ ಕ್ಯಾಶನ್ನು ಕೊಟ್ಟು ಗೂಡ್ಸನ್ನು ಪರ್ಚೇಸ್ ಮಾಡೀವಿ. ಪರ್ಚೇಸ್ ಅಂತಂದಾಗ ನಾವೇನು ಮಾಡ್ತೀವಿ, ಕ್ಯಾಶನ್ನು ಕೊಡ್ತೀವಿ. ಅಂದರೆ ಕ್ಯಾಶನ್ನು ಏನಾಗುತ್ತೆ, ಇಲ್ಲಿ ಔಟ್ಫ್ಲೋ ಆಗುತ್ತೆ, ಬಿಸ್ನೆಸ್ಸಿಂದ ಕ್ಯಾಶ್ ಔಟ್ಫ್ಲೋ ಆಗುತ್ತೆ. ಅಂದ್ರೆ ಏನಾಗುತ್ತೆ, ಇದು ಪೇಮೆಂಟ್ ಅಂತೇಳಿ ತೋರಿಸ್ತೀವಿ. Jan 3 by ಪರ್ಚೇಸ್ ಅಕೌಂಟ್. ಓಕೆ, ಪರ್ಚೇಸ್ ಅಕೌಂಟ್ ನೋಡಿ, ಡೈರೆಕ್ಟಾಗಿ ಕ್ಯಾಶ್ ಅಂತ ಕೊಟ್ಟಾರೆ ಇಲ್ಲಿ, ಅಂದರೆ ಕ್ಯಾಶಲ್ಲಿ 20,000 ಎಂಟ್ರಿ ಹಾಕ್ತೀವಿ. ಓಕೆ, ನೆಕ್ಸ್ಟು January 4 ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ₹10,000. ಸೋಲ್ಡ್ ಗೂಡ್ಸ್ ಅಂತ ಏನಾಗುತ್ತೆ, ಈಗ ಗೂಡ್ಸನ್ನು ಒಬ್ಬರಿಗೆ ಮಾರಾಟ ಮಾಡಕತ್ತೀವಿ. ಆ ಮಾರಾಟ ಮಾಡಿದ ಪ್ರತಿಫಲಕ್ಕೆ ಏನು ಕೊಡ್ತಾರೆ ಅವರು, ಕ್ಯಾಶನ್ನು ಕೊಡ್ತಾರೆ. ಅಂದರೆ ಕ್ಯಾಶ್ ಏನಾಗುತ್ತೆ, ಈಗ ಇನ್ಫ್ಲೋ ಆಗುತ್ತಾ. ಇನ್ಫ್ಲೋ ಅಂತಂದರೆ ರಿಸಿಪ್ಟ್ ಅಂತೇಳಿ ಹೇಳ್ತೀವಿ. ಓಕೆ, January 4 ಏನು ಸೋಲ್ಡ್ ಅಂತಂದರೆ ಟು ಸೇಲ್ಸ್ ಅಕೌಂಟ್. ಎಷ್ಟು ಫಾರ್ ಕ್ಯಾಶ್ ಅಂದಾರ ಅವರು, ಫಾರ್ ಕ್ಯಾಶ್ ಅಂದ್ರೆ ಕ್ಯಾಶ್ ಕಾಲಮಲ್ಲಿ 10,000 ತೋರಿಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟು January 3 ಆಯಿತು, 4th ಆಯಿತು. ನೆಕ್ಸ್ಟು January 5 ಸೋಲ್ಡ್ ಗೂಡ್ಸ್ ಟು ರಾಹುಲ್. ಅಂದರೆ ನೋಡಿ, ಯಾವಾಗ ಫಾರ್ ಕ್ಯಾಶ್ ಅಂತ ಕೊಳ್ಳಾರ್ದೆ ಒನ್ಲಿ ನೇಮನ್ನು ಕೊಟ್ಟಿರ್ತಾರೋ ಟ್ರಾನ್ಸಾಕ್ಷನ್ ಒಳಗೆ, ಆವಾಗ ಆ ಟ್ರಾನ್ಸಾಕ್ಷನ್ನು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ ನಾವು. ಉದ್ರಿ ವ್ಯವಹಾರ ಅಂತೀವಲ್ಲ, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಇಂತಹ ಟ್ರಾನ್ಸಾಕ್ಷನ್ಗಳು ಏನು ಎಂಟ್ರಿ ಆಗೋದಿಲ್ಲ. ಯಾಕಂತಂದರೆ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಇರಲಿ, ನೆಕ್ಸ್ಟ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಇರಲಿ, ಇವು ಏನಂತಂದರೆ ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾತ್ರ ಏನು ಅಲ್ಲಿ ಉದ್ರಿ ವ್ಯವಹಾರ ಕ್ರೆಡಿಟ್ ಟ್ರಾನ್ಸಾಕ್ಷನ್ಗೆ ಅವಕಾಶ ಇಲ್ಲ. ಓನ್ಲಿ ಇಲ್ಲಿ ಏನು ಕ್ಯಾಶ್ ಟ್ರಾನ್ಸಾಕ್ಷನ್ ಇರುತ್ತಲ್ಲ ಅವಕ್ಕೆ ಮಾತ್ರ ಆ ಎಂಟ್ರಿಗಳು ಮಾತ್ರ ಇಲ್ಲಿ ಅಕ್ಕವು. ಹಾಗಾಗಿ ಈ ಟ್ರಾನ್ಸಾಕ್ಷನ್ನು ಬರೋದಿಲ್ಲ. ಓಕೆ, ನೆಕ್ಸ್ಟು January 9 ಪೇಡ್ ಟು ರಮೇಶ್ ಬೈ ಚೆಕ್ ಮೂಲಕ ರಮೇಶ್ಗೆ ಏನು ಮಾಡ್ಯಾರ, ಇಲ್ಲಿ ಅಮೌಂಟನ್ನು ಪೇಡ್ ಮಾಡ್ಯಾರ. ಪೇ ಅಂತಂದ್ರೆ ನಾವು ಪೇಮೆಂಟ್ ಅಂತ ಹೇಳ್ತೀವಿ. ಅಮೌಂಟ್ ಏನಾಗೈತಿ, ಕ್ಯಾಶ್ ಏನಾಗೈತಿ ಹೊರ ಹೋಗೈತಿ, ಔಟ್ಫ್ಲೋ ಆಗೈತಿ, ಅಂದರೆ ಪೇಮೆಂಟ್ ಸೈಡು ನೋಡ್ತೀವಿ. ಹೌದಾ? ಹಾಂ, ಡಿಪಾಸಿಟೆಡ್ ಬ್ಯಾಂಕು ಬಿಟ್ಟಿವಲ್ಲ. ಫಸ್ಟ್ ಡಿಪಾಸಿಟೆಡ್ ಇಂಟು ಬ್ಯಾಂಕ್ ₹20,000. January 8 ಡಿಪಾಸಿಟೆಡ್ ಇಂಟು ಬ್ಯಾಂಕ್ ₹20,000. ಇದು ಇಲ್ಲಿ ನೋಡ್ರಿ, ಡಿಪಾಸಿಟೆಡ್ ಅಂತಂದಾಗ ನಾವಿನ್ನು ನೋಡಿದ್ದೀವಿ ಹಿಂಗೆ ಏನು ಕಾಂಟ್ರಾ ಎಂಟ್ರಿ. ಡಿಪಾಸಿಟೆಡ್ ₹1,000 ಇಂಟು ಬ್ಯಾಂಕ್ ಅಂದರೆ ನೋಡಿಲ್ಲಿ, ಡಿಪಾಸಿಟೆಡ್ ಇಂಟು ಬ್ಯಾಂಕ್ ₹20,000 ಅಂತಂದರೆ ನಮ್ಮ ಕೈಲಿರ್ತಕ್ಕಂಥ 20,000ನ ನಮ್ಮ ಬ್ಯಾಂಕ್ ಅಕೌಂಟಿಗೆ ನಾವು ಹಾಕಿದಂದ್ರೆ ಏನಾಗತ್ತೆ ರೀ, ಇಲ್ಲಿ 2 ರೀತಿಯಾಗಿರ್ತಕ್ಕಂಥ ಟ್ರಾನ್ಸಾಕ್ಷನ್ ಆಗುತ್ತೆ. ಒಂದು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏನಾಗುತ್ತೆ, ಇಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತೆ. ಹೌದಾ? ನೆಕ್ಸ್ಟ್ ನಮ್ಮದು ಕೈಯಲ್ಲಿರ್ತಕ್ಕಂಥ ಕ್ಯಾಶ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಹೌದಾ? ಅದೇ ರೀತಿ ನಾವಿಲ್ಲಿ ಎಂಟ್ರಿಯನ್ನು ತೋರಿಸ್ತೀವಿ. ಅಂದರೆ ನೋಡಿರಿ, ಫಸ್ಟು ಏನಾಗುತ್ತೆ, ಇಲ್ಲಿ ಬ್ಯಾಂಕ್ ಅಕೌಂಟು ಬ್ಯಾಂಕ್ ಅಕೌಂಟು ಆರ್ ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತಲ್ಲ, ಅದರ ಎಂಟ್ರಿಯನ್ನು ಯಾವ ರೀತಿ ತೋರಿಸ್ತೀರಿ ನೀವು? January 8 ಇನ್ಕ್ರೀಸ್ ಅಂತಂದರೆ ನಾವು ರಿಸಿಪ್ಟ್ ಅಂತ ಹೇಳ್ತೀವಿ, ಆರ್ ಡೆಟರ್ ಸೈಡ್ ತೊಗೋತೀವಿ. January 8 ಟು ಕ್ಯಾಶ್ ಅಕೌಂಟ್. ಯಾಕಂತಂದರೆ ಇಲ್ಲಿ ಬ್ಯಾಂಕಿಗೆ ಬಂದಿರೋದು ಯಾವ ರೂಪದಲ್ಲಿ, ಕ್ಯಾಶ್ ರೂಪದಲ್ಲಿ. ಹೌದಾ? ಇಲ್ಲಿ
20,000 ಇಲ್ಲಿ ಏನಾಗುತ್ತೆ ಯಾವ ಕಾಲಮಲ್ಲಿ ಎಂಟ್ರಿಯನ್ನು ಮಾಡ್ಬೇಕು ನಾನೀಗ ಬ್ಯಾಂಕಲ್ಲಿ, ಯಾಕಂತಂದರೆ ಬ್ಯಾಂಕಿನಲ್ಲಿ ಬ್ಯಾಂಕ್ ಡಿಪಾಸಿಟ್ ಮಾಡ್ಯಾರ ಬ್ಯಾಂಕಿಗೆ, ಹೌದಾ, ಬ್ಯಾಂಕ್ ಅಕೌಂಟ್ ಡಿಪಾಸಿಟ್ ಮಾಡ್ಯಾರ, ಹಾಗಾಗಿ ಬ್ಯಾಂಕ್ ಅಕೌಂಟ್ ಏನಾಗುತ್ತೆ ಇನ್ಕ್ರೀಸ್ ಆಗ್ತೈತಿ. ನೆಕ್ಸ್ಟು ಈ ಸೈಡ್ ಒಂದು ಎಂಟ್ರಿ ಬರ್ತೈತಿ January 8 ಅಂದರೆ ಒಂದೇ ಟ್ರಾನ್ಸಾಕ್ಷನ್ಗೆ 2 ಎಂಟ್ರಿ, ಅದಕ್ಕೆ ನಾವು ಇಲ್ಲಿ ಕಾಂಟ್ರಾ ಅಂತೇಳಿ ಹೇಳ್ತೀವಿ. ಬಾಯ್ ಬ್ಯಾಂಕ್ ಅಕೌಂಟ್ ಅಂತೇಳಿ ತೊಗೋತೀವಿ. ಯಾಕಪ್ಪ ಅಂತಂದರೆ ನಮ್ಮದು ಅಮೌಂಟ್ ಕಡಿಮೆ ಆಗೈತಿ, ಯಾಕೆ ಬ್ಯಾಂಕಲ್ಲಿ ನಾವು ಡಿಪಾಸಿಟ್ ಮಾಡೀವಿ, ಅಂದರೆ ಕ್ಯಾಶು ನಮ್ಮದು ಏನಾಗೈತಿ ಡಿಕ್ರೀಸ್ ಆಗೈತಿ, ಕ್ಯಾಶ್ ಕಾಲಮಲ್ಲಿ ಎಂಟ್ರಿಯನ್ನು ಹಾಕ್ತೀವಿ. ಓಕೆ, ನಾವು ಸಿ ಅಂತೇಳಿ ಇಲ್ಲಿ ಸಿಂಬಾಲಿಕ್ ಆಗಿ ಬರಿಬೇಕಾಗತ್ತೆ, ಯಾಕಂತಂದ್ರೆ ಎರಡೂ ಏನು ಕಾಂಟ್ರಾ ಎಂಟ್ರಿ ಅಂತೇಳಿ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ನೆಕ್ಸ್ಟು January 9 ಪೇಡ್ ಟು ರಮೇಶ್ ಬೈ ಚೆಕ್ ₹10,000 ಅಂದರೆ ರಮೇಶಿಗೆ ಏನು ಮಾಡ್ಯಾರ ಚೆಕ್ಕನ್ನು ಕೊಟ್ಟಿದ್ದಾರೆ, ಎಷ್ಟರದ್ದು 10,000 ಕೊಟ್ಟಿದ್ದಾರೆ. ನೋಡಿ January 9 ಅಂದರೆ ಅದು ಪೇಮೆಂಟ್ಲಾ, ಇಲ್ಲಿ ಏನಾಗುತ್ತದು ಅಮೌಂಟ್ ಏನಾಗೈತಿ ಕ್ಯಾಶ್ ಏನಾಗೈತಿ ಔಟ್ಫ್ಲೋ ಆಗೈತಿ, ಹೌದಾ, ಪೇಡ್ ಅಂದಾರ. ಅಂದರೆ ಪೇಡ್ ಅಂತಂದರೆ ಇನ್ನೊಬ್ಬರಿಗೆ ಅಂದರೆ ರಮೇಶಿಗೆ ₹10,000 ಮೌಲ್ಯ ಇರ್ತಕ್ಕಂಥ ವ್ಯಾಲ್ಯೂ ಇರ್ತಕ್ಕಂಥ ಚೆಕ್ಕನ್ನು ಕೊಟ್ಟಿವಿ, ಹೌದಾ. ಕೊಟ್ಟಿವಿ ಅಂತಂದರೆ ಚೆಕ್ಕನ್ನು ಕೊಟ್ಟಿವಿ ಅಂತಂದ್ರೆ ಏನಾಯಿತು ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಡಿಕ್ರೀಸ್ ಆಯಿತು. ಅದೇ ಕ್ಯಾಶ್ ಅಂತ ಇತ್ತಂದ್ರೆ ಕ್ಯಾಶ್ ಕಾಲಮಲ್ಲಿ ಕ್ಯಾಶ್ ಏನಕ್ಕಿತ್ತು ಡಿಕ್ರೀಸ್ ಆಕಿತ್ತು, ಹೌದಾ. ನೋಡಿ ಎಂಟ್ರಿ ಏನಾಗ್ತಾರೆ ಈಗ January 9 ಬಾಯ್ ರಮೇಶ್, ಯಾರಿಂದ ಆಗೈತದು ಯಾರಿಗೆ ಕೊಟ್ಟಿವಿ ಬಾಯ್ ರಮೇಶ್ ಅಕೌಂಟ್ ₹10,000. ಯಾಕೆ ಬ್ಯಾಂಕಲ್ಲಿ ಯಾಕೆ ಎಂಟ್ರಿ ಹಾಕಿದ್ದೀವಿ ರೀ ಬಾಯ್ ಚೆಕ್ ಅಂದಾರ ಅವರು, ಅಂದರೆ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಏನಾಗುತ್ತೆ ಅಮೌಂಟು ಡಿಕ್ರೀಸ್ ಆಗುತ್ತೆ. ಓಕೆ, ನೆಕ್ಸ್ಟು January 11 ಸೋಲ್ಡ್ ಗೂಡ್ಸ್ ಟು ಕಿಶೋರ್ ಆ್ಯಂಡ್ ರಿಸೀವ್ಡ್ ಚೆಕ್ ಆಫ್ ₹80,000. ನೋಡಿರಿ ಇಲ್ಲಿದು ಇನ್ಕಂಪ್ಲೀಟ್ ಐತಿ, ರಿಸೀವ್ಡ್ ಮಾಡ್ಕೊಂಡೀವಿ ಅದು ಚೆಕ್ಕಲ್ಲಿ, ಹೌದಾ. ಅಂದರೆ ಅದನ್ನು ಇಲ್ಲಿ ಸಮ್ ಟೈಮ್ ಕೊಟ್ಟಿರ್ತಾರೆ ಏನು ಆ್ಯಂಡ್ ಡಿಪಾಸಿಟೆಡ್ ರುಪೀಸ್ ಸೇಮ್ ಡೇ ಅಂತೇಳಿ, ಸೇಮ್ ಡೇ ಮಾಡಿರ್ತಾರೆ ಡಿಪಾಸಿಟ್ ಮಾಡಿ ಅಂತೇಳಿ ಕೊಟ್ಟಿರ್ತಾರೆ. ಬಟ್ ಕೊಟ್ಟಿಲ್ಲ ಅಂತಂದ್ರೆ ನೀವು ಏನು ಬಿಲೋ ಟ್ರಾನ್ಸಾಕ್ಷನ್ ಇರ್ತಾವಲ್ಲ ಅವನ್ನ ಚೆಕ್ ಮಾಡಬೇಕಾಗತ್ತೆ, ಇದಕ್ಕೆ ಸಂಬಂಧಿಸುವಂಥ ಯಾವುದಾದ್ರೂ ಎಂಟ್ರಿ ಐತೇನೋ ಅಂತೇಳಿ. ಪೇಯ್ಡ್ ಕಮಿಷನ್ ಅಲ್ಲ, ವಿತ್ಡ್ರಾನ್ ಫ್ರಮ್ ಬ್ಯಾಂಕ್ ಅಲ್ಲ. ನೋಡಿ January 19 ಕಿಶೋರ್ ಚೆಕ್ ಡಿಪಾಸಿಟೆಡ್ ಇಂಟು ಬ್ಯಾಂಕ್, ಅಂದರೆ ಇದು January 11 ರಿಸೀವ್ಡ್ ಆಯಿತು, ಬಟ್ ಏನಾಗೈತಿ January 19 ಕಿಶೋರ್ ಬ್ಯಾಂಕಿಗೆ ಚೆಕ್ಕನ್ನು ಡಿಪಾಸಿಟ್ ಮಾಡ್ಯಾನ, ಅಂದರೆ ಈ ಟ್ರಾನ್ಸಾಕ್ಷನ್ ಮಾತ್ರ ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ನೋಡಿರಿ ಈಗ ಡಿಪಾಸಿಟೆಡ್ ಅಂದರೆ ಏನಾಯ್ತದು ಬ್ಯಾಂಕಿನ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತೆ, ಅಂದರೆ ರಿಸಿಪ್ಟ್ ಅಂತೇಳಿ ಹೇಳ್ತೀವಿ. January 19 ತೊಗೋತೀವಿ. ಯಾಕಂತಂದರೆ January 11 ಒಳಗೆ ಅದು ಇನ್ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಐತಿ, ಇಲ್ಲಿ ಗೂಡ್ಸನ್ನು ಸೋಲ್ಡ್ ಮಾಡ್ಯಾರ, ಹೌದಾ. ನಮ್ಗೆ ಗೂಡ್ಸ್ ಸಂಬಂಧ ಇಲ್ಲ, ಕ್ಯಾಶ್ ಏನಾಗುತ್ತೆ ಅಷ್ಟೇ ಬೇಕಿಲ್ಲಿ. ರಿಸೀವ್ಡ್ ಚೆಕ್ ಆಫ್ ₹80,000 ಅಂದಾರ, ಅದನ್ನು ಡಿಪಾಸಿಟ್ ಅವತ್ತ ಮಾಡಿದ್ನಂತಂದ್ರೆ ಈ ಡೇಟನ್ನು ತೊಗೊಳ್ತಿದ್ದೀವಿ. ಬಟ್ ಅವ ಇಲ್ಲಿ ಏನು ಮಾಡ್ಯಾನ ಆ ಡೇಟಿಗೆ ಡಿಪಾಸಿಟ್ ಮಾಡಿಲ್ಲ, ಎಲ್ಲಿ ಮಾಡ್ಯಾನವ January 19 ಮಾಡ್ಯಾನ, ಹಾಗಾಗಿ ನಾವು January 19 ತೊಗೊಳ್ತೀವಿ. ಓಕೆ, January 19 ಟು ಬ್ಯಾಂಕ್ ಅಕೌಂಟ್ ಓಕೆ, ಎಷ್ಟು ಬ್ಯಾಂಕಿಗೆ ಡಿಪಾಸಿಟ್ ಅಂದರೆ ಬ್ಯಾಂಕ್ ಅಕೌಂಟಲ್ಲಿ ಏನು ಮಾಡ್ಬೇಕು ನಮ್ಮದು 80,000 ಇನ್ಕ್ರೀಸ್ ಆಗಬೇಕು. ಓಕೆ, ಈ ರೀತಿ ಮಾಡಿದ್ದೀವಿ, ಅಂದರೆ ಇದು ಕೂಡ ರೈಟ್. ಈಗ ಇದು ಮುಗೀತಿ. ನೆಕ್ಸ್ಟ್ January 13 ಪೇಡ್ ಕಮಿಷನ್ ಬೈ ಕ್ಯಾಶ್ ₹10,000. ಕಮಿಷನನ್ನು ಪೇಡ್ ಮಾಡಕತ್ತಾರ, ಯಾರು ಏನು ಬೈ ಕ್ಯಾಶಿಂದ ಡೈರೆಕ್ಟಾಗಿ ಕ್ಯಾಶನ್ನು ಕೊಡ್ತಾನೆ ಕಮಿಷನ್ ಪೇಡ್ ಮಾಡೋಕೆ. ಎಷ್ಟದು ಡೇಟು ನೋಡಿ, ಡೇಟ್ ಎಷ್ಟು ಪೇಡ್ ಕಮಿಷನ್ January 13, ಅಂದರೆ ಇಲ್ಲಿ ಕ್ಯಾಶ್ ಏನಾಗೈತಿ ಔಟ್ಫ್ಲೋ ಆಗಕತ್ತೈತಿ January 13 ಬೈ ಕಮಿಷನ್ ರೂಪದಲ್ಲಿ, ಹೌದಾ. ಬೈ ಕಮಿಷನ್ ಕ್ಯಾಶ್ ಕೊಟ್ಟಾರ, ಅಂದರೆ ಕ್ಯಾಶ್ ಅಕೌಂಟಲ್ಲಿ ಏನಾಗುತ್ತೆ ಕ್ಯಾಶ್ ಕಾಲಮಲ್ಲಿ 10,000 ಡಿಕ್ರೀಸ್ ಆಗುವಂಥದ್ದು. ಓಕೆ, 10,000 ಏನಾಗುತ್ತೆ ಇಲ್ಲಿ ಡಿಕ್ರೀಸ್ ಆಗುವಂಥದ್ದು. ಓಕೆ, ನೆಕ್ಸ್ಟು ಪೇಡ್ ಕಮಿಷನ್ ಆಯಿತು. ನೆಕ್ಸ್ಟು January 15 ವಿತ್ಡ್ರಾನ್ ಫ್ರಮ್ ಬ್ಯಾಂಕ್ ಫಾರ್ ಪರ್ಸ್ನಲ್ ಯೂಸ್ ₹5,000. ನೋಡಿರಿ ಯಾವಾಗ ಪರ್ಸ್ನಲ್ ಯೂಸ್ ಅಂತ ಬರುತ್ತೆ, ಪರ್ಸ್ನಲ್ ಯೂಸ್ ಅಂತಂದರೆ ನಾವೇನಂತ ಕರಿತೀವಿ ಡ್ರಾಯಿಂಗ್ಸ್ ಅಂತೇಳಿ ಕರಿತೀವಿ,
ಹೌದಾ. ಪರ್ಸ್ನಲ್ ಯೂಸ್ ಅಂತ ನೋಡಿದ್ರಿ ಅಂತಂದರೆ ಅದು ದಟ್ ಈಸ್ ಕಾಲ್ಡ್ ಡ್ರಾಯಿಂಗ್ಸ್ ಅಂತೇಳಿ ಹೇಳ್ತೀವಿ. ಏನ್ರಿ ಅದು ಡ್ರಾಯಿಂಗ್ಸ್ ಅಂದರೆ ಪರ್ಸ್ನಲ್ ಯೂಸಿಗೆ ಡೊಮೆಸ್ಟಿಕ್ ಯೂಸಿಗೆ ಕಂಪ್ನಿಯಿಂದ ಯೂಸ್ ಮಾಡುವಂಥದ್ದೇನು ಅದು ಡ್ರಾಯಿಂಗ್ಸ್. ಡ್ರಾಯಿಂಗ್ಸ್ ನಿಮ್ಗೆ ಗೊತ್ತೈತಿ ಏನು ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂತೇಳಿ ನೋಡ್ತೀವಿ ನಾವು. ಹೌದಾ. ಇಲ್ಲಿ ಓನರೇ ಬೇರೆ, ನೆಕ್ಸ್ಟು ಬಿಸ್ನೆಸ್ಸೇ ಬೇರೆ. ಹೌದಾ. ಓನರ್ ಆ್ಯಂಡ್ ಬಿಸ್ನೆಸ್ ಆರ್ ಸೆಪರೇಟೆಡ್ ಅಂತೇಳಿ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟು ಹೇಳುವಂಥದ್ದು. ಅದಕ್ಕೆ ಅದು ಏನಿದು ಡ್ರಾಯಿಂಗ್ಸ್ ಅಂತೇಳಿ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ ವಿತ್ಡ್ರಾನ್ ಫ್ರಮ್ ಬ್ಯಾಂಕ್ ಫಾರ್ ಪರ್ಸ್ನಲ್ ಯೂಸ್ ₹5,000 ಅಂದರೆ ಬ್ಯಾಂಕಿಂದ ಏನಾಯ್ತು ಇಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಡಿಕ್ರೀಸ್ ಆಗುತ್ತಾ. ಎಷ್ಟು 5,000 ಡಿಕ್ರೀಸ್ ಆಗುತ್ತೆ. ಓಕೆ ನೋಡಿರಿ ಇಲ್ಲಿ ಜನವರಿ ಡ್ರಾಯಿಂಗ್ಸ್ ಎಷ್ಟೈತ್ರಿ ಜನವರಿ 15 ಬೈ ಡ್ರಾಯಿಂಗ್ಸ್ ಅಕೌಂಟ್ ನೋಡಿರಿ ಬೈ ಬ್ಯಾಂಕಿಂದ ಅಂತಂದಾರ ಅವರು. ಹೌದಾ. ವಿತ್ಡ್ರಾನ್ ಫ್ರಾಮ್ ಬ್ಯಾಂಕ್ ಅಂದಾರ. ಡೈರೆಕ್ಟಾಗಿ ಕ್ಯಾಶ್ ಅಂದರೆ ಕ್ಯಾಶಲ್ಲಿ ನಾವು ಕಡಿಮೆ ಮಾಡ್ತಿದ್ದೀವಿ. ಬಟ್ ಬ್ಯಾಂಕ್ ಅಂದಿರೋದ್ರಿಂದ 5,000 ನೋಡಿರಿ ಹೆಂಗೆ ಇಲ್ಲಿ ಬ್ಯಾಂಕ್ ಕಾಲಮಲ್ಲಿ ನಾವು ಡಿಕ್ರೀಸನ್ನು ಮಾಡಬೇಕಾಗತ್ತಾ, ಬ್ಯಾಂಕ್ ಕಾಲಮಲ್ಲಿ ಎಂಟ್ರಿಯನ್ನು ಹಾಕಬೇಕಾಗತ್ತಾ. ಓಕೆ ನೆಕ್ಸ್ಟ್ ವಿತ್ಡ್ರಾನ್ ಆಯಿತು. ಜನವರಿ 19 ಆಲ್ರೆಡಿ ನಾವು ಮಾಡಿದ್ದೀವಿ. ನೆಕ್ಸ್ಟು ಜನವರಿ 20 ವಿತ್ಡ್ರಾನ್ ಬ್ಯಾಂಕ್ ₹50,000 ನೋಡಿರಿ. ವಿತ್ಡ್ರಾನ್ ಅಂತಂತು ನಾವು ಈಗಾಗಲೇ ಏನು ಡಿಪಾಸಿಟೆಡ್ ಅಂತೇಳಿ ನೋಡಿದ್ದೀವಿ. ಹೌದಾ. ಇದೇನಾಗುತ್ತೆ ಅಂದರೆ ಕಾಂಟ್ರಾ ಎಂಟ್ರಿ ಆಗುತ್ತೆ. ವಿತ್ಡ್ರಾನ್ ಅಂತ ಹೇಳ್ತಾರೆ. ಹೌದಾ. ವಿತ್ಡ್ರಾನ್ ಫ್ರಮ್ ಬ್ಯಾಂಕ್ ₹50,000 ಅಂದರೆ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಏನಾಗುತ್ತೆ ಡಿಕ್ರೀಸ್ ಆಗೈತಿ, ಕ್ಯಾಶ್ ಒಳಗೆ ಏನಾಗೈತಿ ರೀ ಇನ್ಕ್ರೀಸ್ ಆಗೈತಿ. ಹೌದಾ. ಇಲ್ಲಿ ಕ್ಯಾಶ್ ಏನಾಗುತ್ತೆ ಇನ್ಕ್ರೀಸ್ ಆಗತೈತಿ, ಬಟ್ ಬ್ಯಾಂಕ್ ಬ್ಯಾಲೆನ್ಸ್ ಡಿಕ್ರೀಸ್ ಆಗತೈತಿ. ಯಾಕಂತಂದ್ರೆ ಬ್ಯಾಂಕಿಂದ 50,000 ತೊಗೊಂಡನಂತಂದ್ರೆ ಕೈ ಒಳಗೆ ಎಷ್ಟು ಅದಾವು ಅವ್ರ ಹ್ಯಾಂಡ್ ಒಳಗೆ ಎಷ್ಟು ಅದಾವು ಅವ್ರ ಬಿಸ್ನೆಸ್ಸಲ್ಲಿ ಎಷ್ಟು ಅದಾವು. ಈಗ ಹಾರ್ಡ್ ಮನಿ ಎಷ್ಟೈತ್ರಿ ಅವನ ತಕ್ಕ 50,000, ಬ್ಯಾಂಕ್ ಒಳಗೆ 50,000 ಕಡಿಮೆ ಆಗೈತಿ. ಓಕೆ ಇದು ಕಾಂಟ್ರಾ ಎಂಟ್ರಿ ಅಂತೇಳಿ ಹೇಳ್ತೀವಿ ನಾವು. ಡೇಟ್ ಎಷ್ಟು ಇರೋದು ಜನವರಿ 20. ಓಕೆ ಜನವರಿ 20 ಟು ಬ್ಯಾಂಕ್ ಅಕೌಂಟ್. ಯಾಕಂತಂದ್ರೆ ನಾವು ಬ್ಯಾಂಕಿಂದ ತೊಗೊಂತೀವಿ ಎಷ್ಟು ₹50,000 ಇಲ್ಲಿ ಸಿ ಅಂತೇಳಿ ನಾವು ಸಿಂಬಾಲಿಕಾಗಿ ಹೇಳ್ತೀವಿ. ಏನಂದ್ರೆ ಕಾಂಟ್ರಾ ಎಂಟ್ರಿ ಅಂತೇಳಿ ಹೇಳ್ತೀವಿ. ಓಕೆ ಜನವರಿ ಏನು ಎಷ್ಟು ಇದು ಜನವರಿ 20 ಆಯಿತು. ನೆಕ್ಸ್ಟ್ ನೋಡಿರಿ ಇನ್ನೂ ಒಂದು ಎಂಟ್ರಿ ಆಗಬೇಕು. ಹೌದಾ. ಬೈ ಜನವರಿ 20 ಬೈ ಕ್ಯಾಶ್ ಅಕೌಂಟ್ ನೋಡಿರಿ ಇದು ಕಾಂಟ್ರಾ ಎಂಟ್ರಿ. ಈಗ ಇಲ್ಲಿ ಬ್ಯಾಂಕ್ ಇಲ್ಲೇನು ರಿಸಿಪ್ಟ್ ಐತಲ್ಲ ಕ್ಯಾಶು ಇನ್ಕ್ರೀಸ್ ಆಗೈತೆ ಅಂತೇಳಿ ಅಂದರೆ ರಿಸಿಪ್ಟ್ ಇನ್ಕ್ರೀಸ್ ಅಂತ ಹೇಳ್ತೀವಿ. ಡೆಬಿಟ್ ಸೈಡ್ ಇನ್ಕ್ರೀಸ್ ಅಂತ ತೋರಿಸುತ್ತಾ, ಕ್ರೆಡಿಟ್ ಸೈಡ್ ಏನಾಗುತ್ತಾ ಡಿಕ್ರೀಸ್ ಅಂತ ತೋರಿಸುತ್ತಾ, ಮೈನಸ್ ಅಂತ ಹೇಳ್ತೀವಿ. ಹೌದಾ. ಇಲ್ಲಿ ಕ್ಯಾಶಲ್ಲಿ ಇನ್ಕ್ರೀಸ್ ಆಗೈತಿ. ಹೆಂಗೆ ಬ್ಯಾಂಕಲ್ಲಿ ಅವ 50,000 ವಿತ್ಡ್ರಾ ಮಾಡ್ಕೊಂಡಿದ್ದ ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಒಳಗೆ ಏನಾಯಿತು 50,000 ಡಿಕ್ರೀಸ್ ಆಯಿತು. ಓಕೆ ಡಿಕ್ರೀಸ್ ಆಯಿತು. ನೆಕ್ಸ್ಟ್ ಅಂದರೆ ಇದು ಕಾಂಟ್ರಾ ಎಂಟ್ರಿ. ಐ ಹೋಪ್ ಅಂಡರ್ಸ್ಟುಡ್ ಅಂತೇಳಿ ಅನ್ಕೋತೀನಿ. ಕಾಂಟ್ರಾ ಎಂಟ್ರಿ ವೆರಿ ಇಂಪಾರ್ಟೆಂಟ್, ನಿಮಗೆ ಬಂದೇ ಬರ್ತದೆ ಅದು. ನೆಕ್ಸ್ಟ್ ಜನವರಿ 24 ಪೇಯ್ಡ್ ಸ್ಯಾಲ್ರಿ ₹40,000. ಸ್ಯಾಲ್ರಿಯನ್ನು ಪೇಯ್ಡ್ ಮಾಡ್ಯಾನಂತಂದರೆ ಅಂದರೆ ಪೇಯ್ಡ್ ಅಂತಂದರೆ ಪೇಮೆಂಟ್ ಅಂತ ಹೇಳ್ತೀವಿ. ಅಂದರೆ ಕ್ಯಾಶ್ ಏನಾಗೈತಿ ಔಟ್ಫ್ಲೋ ಆಗೈತಿ, ಬಿಸ್ನೆಸ್ಸಿಂದ ಹೊರ ಹೋಗೈತಿ ಅಂದರೆ ಏನಾಗೈತಿ ಇಲ್ಲಿ ಮೈನಸ್ ಅಂತ ಹೇಳ್ತೀವಿ, ಆ ಕ್ರೆಡಿಟ್ ಅಂತೇಳಿ ತೋರಿಸ್ತೀವಿ. ಹೌದಾ. ಕ್ರೆಡಿಟ್ ಅಂತೇಳಿ ತೋರಿಸ್ತೀವಿ. ಯಾವನು ಪೇಯ್ಡ್ ಸ್ಯಾಲ್ರಿ ಅಂದರೆ ಜನವರಿ 24 ಬೈ ಸ್ಯಾಲರಿ ಅಕೌಂಟ್ ನೋಡಿರಿ. ಇಲ್ಲಿ ಏನು ಹೇಳೋರು ಎದರಿಂದ ಕಮ್ಮಿ ಆಗೈತದು ಪೇಯ್ಡ್ ಸ್ಯಾಲ್ರಿ ₹40,000 ಅಂದರೆ ಏನೂ ಕೊಟ್ಟಿಲ್ಲ ಅಂತಂದರೆ ಬೈ ಏನು ಫ್ರಾಮ್ ಬ್ಯಾಂಕ್ ಫಾರ್ ಕ್ಯಾಶ್ ಏನೂ ಕೊಟ್ಟಿಲ್ಲ ಅಂದ್ರೆ ನಮ್ಮ ಅಜುಮ್ಷನ್ ಏನಾಗಿರ್ಬೇಕಂತಂದರೆ ಕ್ಯಾಶ್ ಒಳಗೆ ಆಗೈತೆ ಅಂತೇಳಿ ಅರ್ಥ. ಅಂದರೆ ಕ್ಯಾಶ್ ರೂಪದಲ್ಲಿ 40,000 ಕೊಟ್ಟಾರೆ ಅಂತೇಳಿ ಅರ್ಥ. ಹೌದಾ. ಎಷ್ಟು 40,000 ಕ್ಯಾಶಲ್ಲಿ ಎಂಟ್ರಿಯನ್ನು ಹಾಕ್ತೀವಿ. ಓಕೆ ನೆಕ್ಸ್ಟು
ನೆಕ್ಸ್ಟ್ ಎಂಟ್ರಿ ಪೇಡ್ ಆಯಿತು. ನೆಕ್ಸ್ಟ್ ಡಿಪಾಸಿಟೆಡ್ ಇಂಟು ಬ್ಯಾಂಕ್ ಆಫ್ಟರ್ ರಿಟೇನಿಂಗ್ ₹10,000 ಫಾರ್ ಆಫೀಸ್ ಯೂಸ್. ಏನ್ರಿ ಫಾರ್ ಆಫೀಸ್ ಯೂಸ್ಗೆ ನೋಡಿರಿ ಡಿಪಾಸಿಟೆಡ್ ಇಂಟು ಬ್ಯಾಂಕ್ ಹೌದಾ ಆಫ್ಟರ್ ರಿಟೇನಿಂಗ್ 10,000 ಫಾರ್ ಆಫೀಸ್ ಯೂಸ್ ಅಂತೇಳಿ ಹೇಳ್ತಾರೆ. ಅಂತಂದರೆ ಇಲ್ಲಿವರೆಗೆ ನಾವು ಏನೆಲ್ಲ ಕ್ಯಾಶ್ ಒಳಗೆ ಏನೆಲ್ಲ ಎಂಟ್ರಿ ಹಾಕ್ಯವಲ್ಲ ಕ್ಯಾಶ್ ಈಗ ಎಷ್ಟು ಐತೆ ನೋಡಿರಿ ಆ ಎಷ್ಟು ಐತಲ್ಲ ಅಮೌಂಟು ಆ ಅಮೌಂಟ್ ಒಳಗೆ ಎಷ್ಟು ಟೋಟಲ್ ಅಮೌಂಟ್ ಐತಲ್ಲ ಅದ್ರಾಗ 10,000 ಹೊರತುಪಡಿಸಿ ಎಲ್ಲವನ್ನು ಏನು ಮಾಡ್ತಾರವರು ಡಿಪಾಸಿಟೆಡ್ ಇಂಟು ಬ್ಯಾಂಕಿಗೆ ಡಿಪಾಸಿಟೆಡ್ ಮಾಡಿದ ನಂತರ ಉಳಿಬೇಕಾಗಿರ್ತಕ್ಕಂಥ ಹಣ ಅವ್ರ ಕೈಯಾಗ ಎಷ್ಟು 10,000 ಫಾರ್ ಆಫೀಸ್ ಯೂಸ್ ಅಂತೇಳಿ ಹೇಳ್ತಾರೆ. ಇದು ಯಾವ ರೀತಿ ಅಂತಂದರೆ ನೋಡ್ರಿ ಇಲ್ಲಿ ಈಗ ಯಾವ ರೀತಿ ಇಲ್ಲಿ ನಾವು ಇದನ್ನು ಮಾಡ್ತೀವಿ ಅಂತಂದ್ರೆ ಇಲ್ಲೇನು ಹೇಳ್ತಾರೆ ಅವರು ಡಿಪಾಸಿಟೆಡ್ ಇಂಟು ಬ್ಯಾಂಕ್ ಆಫ್ಟರ್ ರಿಟೇನಿಂಗ್ 10,000 ಫಾರ್ ಆಫೀಸ್ ಯೂಸ್ ಅಂತೇಳಿ ಹೇಳ್ತಾರೆ. ಹೌದಾ ನೋಡಿ ಇಲ್ಲಿ 1,10,000 50,000 ಐತಿ ಹೌದಾ 1,00,000 ನೆಕ್ಸ್ಟು ಎಷ್ಟು 10,000 ಅಂದರೆ ಟೋಟಲಾಗಿ ಕ್ಯಾಶ್ ಕಾಲಮಲ್ಲಿ ಇರ್ತಕ್ಕಂಥ ಹಣ ಎಷ್ಟು ಈಗ ನಮ್ಮ ಕಡೆ ಎಷ್ಟು 1,10,000 50,000 ಅಂದರೆ ಎಷ್ಟಾಗುತ್ತೆ ರೀ ಇದು 1,60,000 ಎಷ್ಟು ಟೋಟಲ್ ಆಗಿರುವಂಥದ್ದು 1,60,000 ಅದರೊಳಗೆ ಎಷ್ಟು ಖರ್ಚನ್ನು ತೋರಿಸ್ತೀವಿ ಅವ್ರು ಎಷ್ಟು ಪೇಮೆಂಟ್ ಆಗೈತೆ ರೀ ಇಲ್ಲಿ ಒಂದು 20,000 ನೆಕ್ಸ್ಟು ಇನ್ನೂ ಒಂದು 20,000 ಐತಿ ಹೌದಾ ನೆಕ್ಸ್ಟು 10,000 ಹೌದಾ 10,000 ನೆಕ್ಸ್ಟ್ 40,000 ಎಷ್ಟಾಗುತ್ತೆ ರೀ ಇದು 4 5 6 7 8 9 ಇದು ಎಷ್ಟಾಗುತ್ತಾ 90,000 ಆಗುತ್ತಾ ಹೌದು 90,000 ಆಗುತ್ತೆ ರೀ ಇಲ್ಲಿ. ಈ 90,000 ಇಲ್ಲಿ ನಾವು ಇದರಲ್ಲಿ ಮೈನಸ್ ಮಾಡ್ತೀವಿ ಅಂದರೆ ಇದು ಇರ್ತಕ್ಕಂಥ ಹಣ ಈ ಹಣದಲ್ಲಿ ಇಷ್ಟು ಖರ್ಚಾಗೈತೆ ಅಂತೇಳಿ ಅರ್ಥ. ಓಕೆ 1,60,000 90 ಮೈನಸ್ ಮಾಡಿದರೆ ಎಷ್ಟು ಬರ್ತೈತೆ ರೀ 16ನಲ್ಲಿ 9 ಹೋತಂದರೆ ಎಷ್ಟು ಬರ್ತಾ 70,000 ಟೋಟಲ್ ಆಗಿ 70,000 ನಮ್ಮ ಕಡೆ ಇರುವಂಥದ್ದು ಬೈ ಹ್ಯಾಂಡಲ್ಲಿ ಇರುವಂಥದ್ದು ಆರ್ ಕ್ಯಾಶಲ್ಲಿ ಇರುವಂಥದ್ದು. ಅವ್ರೇನು ಹೇಳ್ತಾರೆ ಈಗ ಕ್ವಶನಲ್ಲಿ ಏನೈತಿ ಟ್ರಾನ್ಸಾಕ್ಷನು ಡಿಪಾಸಿಟೆಡ್ ಇಂಟು ಬ್ಯಾಂಕ್ ಆಫ್ಟರ್ ರಿಟೇನಿಂಗ್ ಬ್ಯಾಂಕಿಗೆ ಡಿಪಾಸಿಟ್ ಮಾಡಿದ ನಂತರ ಎಷ್ಟು ಉಳಿಬೇಕು ಓನ್ಲಿ 10,000 ಉಳಿಬೇಕು. ಅಂದರೆ ಅವ್ರ ಅರ್ಥ ಏನದು ನಾವೇನು ಕ್ಲೋಸಿಂಗ್ ಮಾಡ್ತೀವಲ್ಲ ಕ್ಯಾರಿ ಡೌನ್ ಮಾಡ್ತೀವಲ್ಲ ಆವಾಗ ಅದು ಕ್ಯಾರಿ ಡೌನು 10,000 ಬರಬೇಕು ಹೌದಾ. ಇದು ಇನ್ನೊಂದು ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು ಡಿಪಾಸಿಟೆಡ್ ಇಂಟು ಬ್ಯಾಂಕ್ ಅಂದರೆ ಇದು ಕಾಂಟ್ರಾ ಎಂಟ್ರಿ ಅಂತೇಳಿ ಹೇಳ್ತೀವಿ. ಕಾಂಟ್ರಾ ಎಂಟ್ರಿ ಅಂತಂದರೆ ಇಲ್ಲಿ ಡಬಲ್ ಆಗಿ ಎಂಟ್ರಿಯನ್ನು ನೋಡ್ತೀವಿ ಹೌದಾ. ಯಾವ ರೀತಿ ಡಬಲ್ ಆಗಿ ಎಂಟ್ರಿ ನೋಡ್ತೀವಿ ಇಲ್ಲಿ ನೋಡ್ರಿ ಒಂದು ಇಲ್ಲಿ ಜನವರಿ 26 ಹೌದಾ ಜನವರಿ 26 ಬಟ್ ಇದು ಎಂಡಿಂಗ್ ನಾವು ತೊಗೋತೀವಿ ಇಲ್ಲಿ ಹೌದಾ ಎಂಡಿಂಗನ್ನು ತೊಗೋತೀವಿ ಜನವರಿ 30 ಟು ಕ್ಯಾಶ್ ಅಕೌಂಟ್ ಡಿಪಾಸಿಟೆಡ್ ಮಾಡ್ಬೇಕಂತಾರೆ. ಎಷ್ಟು ನೋಡ್ರಿ ಎಷ್ಟು ಅಂತಂದ್ರೆ 70,000 ಐತಿ. ಈ 70,000 ಡಿಪಾಸಿಟೆಡ್ ಮಾಡಿದ ನಂತರ 10,000 ಉಳಿಬೇಕಂತಂದಾರ ಅಂದರೆ ಎಷ್ಟು 60,000 ನಾವು ಏನು ಮಾಡ್ಬೇಕಾಯ್ತು ಈಗ ಬ್ಯಾಂಕಿಗೆ ಡಿಪಾಸಿಟ್ ಮಾಡಬೇಕಾಯ್ತು. ಅದೇ ಕ್ಯಾಶ್ ಎಷ್ಟು ಡಿಪಾಸಿಟ್ 60,000. ಓಕೆ ಸೇಮ್ ಏನು ಜನವರಿ 30 ಎಂಡಿಂಗ್ ಡೇಟ್ 31 ತೊಗೊಳ್ರಿ. ಬೈ ಬ್ಯಾಂಕ್ ಅಕೌಂಟ್ ಎಷ್ಟು ಇಲ್ಲಿ ಕ್ಯಾಶು ನಮ್ಮ ಕಡೆ ಇತ್ತು ಕ್ಯಾಶನ್ನು ಡಿಪಾಸಿಟ್ ಮಾಡಿದ್ದೀವಿ ಹೌದಾ. ಡಿಪಾಸಿಟ್ ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲಿ ಇನ್ಕ್ರೀಸ್ ಆಯಿತು ಕ್ಯಾಶು ಡಿಕ್ರೀಸ್ ಆಯಿತು ಅಂದರೆ ಇಲ್ಲಿ ಏನು ಮಾಡ್ತೀವಿ ಕ್ಯಾಶ್ ಕಾಲಮಲ್ಲಿ ಎಂಟ್ರಿಯನ್ನು ಹಾಕ್ತೀವಿ ಹೌದಾ. ಇದು ಏನು ಕಾಂಟ್ರಾ ಎಂಟ್ರಿ ಇದು ಕೂಡ ಕಾಂಟ್ರಾ ಎಂಟ್ರಿ. ಓಕೆ 3 ಕಾಂಟ್ರಾ ಎಂಟ್ರಿ ಇದು ಸಂಬಂಧಪಡುತ್ತಾ ಸೆಕೆಂಡು ಇವೆರಡು ಥರ್ಡು ಇವೆರಡು ಈ ರೀತಿ ಕಾಂಟ್ರಾ ಎಂಟ್ರಿನ ತೋರಿಸ್ಬೇಕಾಗತ್ತಾ. ಈ ರೀತಿ ಮಾಡಿದ್ವಿ ಅಂತಂದರೆ ನಮ್ಮ ಪ್ರಾಬ್ಲಮ್ ಏನು ರೀ ಆಲ್ಮೋಸ್ಟ್ ಎಲ್ಲ ಟ್ರಾನ್ಸಾಕ್ಷನು ಮುಗಿದವು ಹೌದಾ. ಜನವರಿ 1 ಕಂಪ್ಲೀಟ್ 3rd 4 5 6
ಈ ರೀತಿ ನಾವು ಕಂಪ್ಲೀಟನ್ನು ಮಾಡಿದ್ವಿ. ಈಗ ಟೋಟಲನ್ನು ಮಾಡಬೇಕಾಗತ್ತೆ. ಹೌದಾ, ಟೋಟಲನ್ನು ಮಾಡಬೇಕಾಗತ್ತೆ. ನೀವು ಯಾವಾಗಲೂ ಫಸ್ಟ್ ಏನು ಕ್ಯಾಶ್ ಏನಿರುತ್ತಲ್ಲ ಆ ಕ್ಯಾಶ್ ಕಾಲಮದ್ದು ಟೋಟಲನ್ನು ಮಾಡಿಕೊಡ್ರಿ. ಕ್ಯಾಶ್ ಕಾಲಮದ್ದು ಮೊದಲು ಮಾಡಿಕೊಡ್ರಿ. ಅದರದ್ದು ಏನು ಬರುತ್ತಾ ನೋಡಿರಿ. ಓಕೆ, ನೋಡಿ ಕ್ಯಾಶ್ ಕಾಲಮದ್ದು 1,00,000 ಅಂದರೆ ಇಲ್ಲಿ 1,10,050 ಅಂದರೆ 1,60,000 ಬರುವಂಥದ್ದು. ಹೌದಾ, ಬೋತ್ ಸೈಡ್ ವಿಲ್ ಟೇಕ್ 1,60,000. ಈ 1,60,000ಅಲ್ಲಿ ಈ 1,60,000ಅಲ್ಲಿ ನಾವು ಮೈನಸ್ ಮಾಡಿದ್ವಿ ಅಂತಂದರೆ ನೋಡಿರಿ 60 40 1,00,000 1,40 150 ಅಂದರೆ 1,60,000 ಒಳಗೆ 150 ಮೈನಸ್ ಮಾಡಿದೆವು ಅಂತಂದರೆ ಎಷ್ಟು ಬರ್ತೀರಿ 10,000. ಹೌದಾ, ಏನಿದು ಜನವರಿ 31 ಯಾಕೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂದರೆ ಕ್ಯಾರಿ ಡೌನ್ ಅಂತಂದರೆ ಕ್ಲೋಸಿಂಗ್ ಅಂತೇಳಿ ಹೇಳ್ತೀವಿ. ಎಷ್ಟು ಬಂತಿದ್ದು 10,000. ಇಲ್ಲಿ ಹೇಳಿದ್ದೆಷ್ಟು ರೀ ಅವರು ಡಿಪಾಸಿಟೆಡ್ ಇಂಟು ಬ್ಯಾಂಕ್ ಮಾಡಿದ ಮೇಲೆ ರಿಟೇನಿಂಗ್ ಎಷ್ಟು ಉಳಿಬೇಕು 10,000. ಓಕೆ, 10,000 ಉಳಿದೈತಿ. ಈಗ ಕ್ಯಾಶ್ 10,000 ಉಳಿದೈತಿ. ಎಸ್, ಓಕೆ, ದಿಸ್ ಈಸ್ ಕಂಪ್ಲೀಟ್. ನೆಕ್ಸ್ಟು ಬ್ಯಾಂಕ್ ಅಕೌಂಟ್ ಬರೋಣ. ಬ್ಯಾಂಕ್ ನೋಡಿರಿ 50 20 80 ಅಂತಂದರೆ 1,50,000 1,50,000. ನೆಕ್ಸ್ಟ್ 60 ಅಂತಂದರೆ 2,10,000 2,10,000 ಬೋತ್ ಸೈಡ್ 2,10,000. ಓಕೆ, ಈಗ 2,10,000ಅಲ್ಲಿ 50 + 5 + 10 ಮೈನಸ್ ಮಾಡಿದೆವು ಅಂತಂದರೆ ಎಷ್ಟಾಗುತ್ತಾ 65,000 ಆಗುತ್ತಾ. 65,000 2,10,000ಅಲ್ಲಿ ಮೈನಸ್ ಮಾಡಿದೆವು ಅಂತಂದರೆ 1,45,000 ಬರುವಂಥದ್ದು. ಹೌದಾ, 1,45,000 ಬರುವಂಥದ್ದು. ಇದು ನಮ್ಮದೇನು ಬ್ಯಾಲೆನ್ಸಿಂಗ್ ಫಿಗರ್ ಅಂತೇಳಿ ಹೇಳ್ತೀವಿ. ಇದು ನಾವಿಲ್ಲಿ ಮಾಡಿದ್ದು. ಓಕೆ, ಇದು ಎಷ್ಟು ಕ್ಲೋಸಿಂಗ್ ಮಾಡಿದ ನಂತರ ಯಾವಾಗಲೂ ಏನಂತಂದರೆ ನೆಕ್ಸ್ಟ್ ಡೇಟಿಗೆ ಅದನ್ನು ನಾವು ಓಪನಿಂಗ್ ಮಾಡಬೇಕು, ಅಂದರೆ ಬ್ರಾಡ್ ಡೌನ್ ಮಾಡ್ಕೋಬೇಕು. ನೆಕ್ಸ್ಟ್ ಅಂದರೆ ಫೆಬ್ರವರಿ 1 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ನೋಡಿ 10,000 ಐತಿ ಕ್ಯಾಶು 10,000. ನೆಕ್ಸ್ಟು 1,45,000. ಓಕೆ, 1,45,000. ಇಷ್ಟು ಈ ರೀತಿ ಮಾಡಿದ್ರು ಅಂತಂದರೆ ನಿಮ್ಮದು ಡಬಲ್ ಕಾಲಮ್ ಕ್ಯಾಶ್ ಬುಕ್ಕು ಕಂಪ್ಲೀಟ್ ಆಗುತ್ತಾ. ಇಷ್ಟನ್ನು ಮಾಡಿದ್ರೆ ಅಂತಂದರೆ ಈಸಿಯಾಗಿರ್ತಕ್ಕಂಥ ಮೆಥಡು ಮತ್ತು ನಿಮ್ಗೆ 12 ಮಾರ್ಕ್ಸಿಗೆ ಕೇಳುವಂಥ 100% ಆಗಿ 12 ಮಾರ್ಕ್ಸಿಗೆ ಬರ್ತಕ್ಕಂಥ ಒಂದು ಪ್ರಾಬ್ಲಮ್ಮು. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ದ ಪ್ರಾಬ್ಲಮ್. ನಾನು ಏನಂತಂದರೆ ಇಲ್ಲಿ ನೀವು ಸ್ಕ್ರೀನ್ಶಾಟನ್ನು ತೊಗೊಳ್ಬೋದು. ನಿಮಗೆ ಏನಾದರೂ ಇದ್ರ ಮೇಲೆ ಡೌಟ್ಸ್ ಇಳಿದು ಅಂತಂದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ನ ತಿಳಿಸಿ. ಮತ್ತು ಯಾವುದಾದ್ರೂ ನಿಮಗೆ ಚಾಪ್ಟರ್ಗಳು ಟಫ್ ಆಗಿತ್ತು ಅಂತಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಸರಿ ಇಂಥ ವೀಡಿಯೋನ ಮಾಡಿರಿ ಅಂತ ಹೇಳ್ರಿ. ನಿಮ್ಮ ಒಂದು ರಿಕ್ವೆಸ್ಟೆಡ್ ವೀಡಿಯೋ ಕೂಡ ನಾವು ಮಾಡೋಣ. ಓಕೆ, ಥ್ಯಾಂಕ್ ಯು.